ಅಗ್ನಿರಿವ ಮನ್ಯೋದ್ವಿಷಿತಃ ಸಹಸ್ವಸೇನಾನ್ನೇರ್ನಃ ಸಹುರೇ ಹೂತಯೇಧಿ ಹತ್ವಾ ಯಶತ್ರೂನ್ ವಿಭಜಸ್ವ ವೇದ ಓಜೋ ಮಿಮಾನೋ ವಿಮೃಧೋನುತಸ್ವ. ಪರಮಾತ್ಮನಿಗೆ ಒಂದು ಮತ್ತೆ ಪ್ರಶ್ನೆ, ಪರಮಾತ್ಮನಿಗೆ ಮತ್ತೆ ಮೇಲಿಂದ ಮೇಲೆ. ಯಾಕೆಂದ್ರೆ ಎಲ್ಲ ಹಂತದಲ್ಲೂ ಕೂಡ ದೇವರು ಬೇಕಲ್ಲವೇ, ಎಲ್ಲ ಹಂತದಲ್ಲೂ ದೇವರ ಕೃಪೆ ಬೇಕಲ್ಲ ಅನ್ನೋದಕ್ಕಾಗಿ ಭಗವಂತನನ್ನ ಮತ್ತೆ ಮತ್ತೆ ನೀನು ಬಾ, ಮತ್ತೆ ಮತ್ತೆ ನೀನು ಇದಾಗು ನೀನದಾಗು ಅಂತ ಪರಮಾತ್ಮನಿಗೆ ಪ್ರಾರ್ಥನೆ, ಪರಮಾತ್ಮನಿಗೆ ಬೇಡಿಕೆ. ಪರಮಾತ್ಮನಿಗೆ ಕೋರುವುದು ಏನು ಇಲ್ಲಿ ಅಂತಂದ್ರೆ, ನೀನು ಸೇನಾನಿಯಾಗು, ನಮಗೆ ಸೇನಾನಿಯಾಗು ನೀನು. ಬಹಳ ಚೆನ್ನಾಗಿದೆ. ಸೈನ್ಯ ಇದೆ, ನಾಯಕ ಇಲ್ಲ, ಪ್ರಯೋಜನ ಇಲ್ಲ. ಎಂಥ ಸೈನ್ಯವಿರಲಿ, ಎಂಥ ಸೈನ್ಯವಿರಲಿ. ಹುಲಿಗಳ ತಂಡ ನಾಯಕ ಯಾವುದು ಅಂದ್ರೆ ಒಂದು ಕುರಿಮರಿ, ಒಂದು ಕುರಿ ಸೇನಾಪತಿ. ಹುಲಿಗಳ ಸೈನ್ಯ, ಹುಲಿಗಳ ಸೈನ್ಯ, ಕುರಿ ಸೇನಾಪತಿ. ಇದಕ್ಕಿಂತಲೂ ಹುಲಿ ಸೇನಾಪತಿ, ಕುರಿಗಳ ಸೈನ್ಯ ಇದು ಉತ್ತಮ. ಅಗ್ನಿರಿವ ಮನ್ಯೋ ತ್ವಿಷಿತ ಸಹಸ್ವ ಸೇನಾನೀರ್ನ ಸಹುರೇ ಹೂತ ಏಧಿ. ನಮಗಾಗಿ ನೀನು ಏಟು ತಿನ್ಬೇಕಾಗತ್ತೆ, ಎಲ್ಲ ತಿನ್ನು. ಸಹುರೇ ಸಹನೆ ಮಾಡಬೇಕು ನೀನು. ನಮಗಾಗಿ ನೀನು ಅನೇಕ ಅಪಾಯಗಳಿಗೆ ಈಡಾಗಬೇಕಾಗುತ್ತೆ. ನಿನಗೆ ಅಪಾಯವಾಗುವುದಿಲ್ಲ, ಆದರೂ ಆ ಅಪಾಯಗಳಿಗೆ ತುತ್ತಾಗು, ಬಲಿಯಾಗು. ಆದ್ರೆ ನನಗೆ ನೀವು ಸೇನಾಪತಿ ಆಗಬೇಕು. ಸೇನಾಪತಿ ಆಗಬೇಕು ಅಂದ್ರೆ ಏನರ್ಥ? ಹಿಂದೆ ಎಲ್ಲೋ ಕೂತಿರ್ಬೇಕು ಅಂತ ಅರ್ಥವಲ್ಲ. ಸೇನಾಪತಿ ಅಂದ್ರೆ ಮುಂದಿರಬೇಕು ಅಂತ ಅರ್ಥ. ನಮಗೆ ಬೆಳಕು ಕೊಡು, ನಮಗೆ ಒಲ್ಲದವರನ್ನ ಸುಟ್ಟು ಹಾಕು. ಯೋಮಾಂ ದ್ವೇಷ್ಟಿ ಜಹಿತಂ ಜಹಿತಂ ಯುವಾನ. ಯೋಮಾಂ ದ್ವೇಷ್ಟಿ, ಯಾರು ನಮ್ಮನ್ನ ದ್ವೇಷ ಮಾಡುವವರಿದ್ದಾರೋ, ನಮ್ಮ ಜ್ಞಾನವನ್ನ, ನಮ್ಮ ಸಾಧುತನವನ್ನ, ನಮ್ಮ ಸತ್ಕರ್ಮಗಳನ್ನ, ನಮ್ಮ ಉತ್ಕರ್ಷವನ್ನ, ನಮ್ಮ ಸಾಧನೆಗಳನ್ನ ಯಾರು ದ್ವೇಷ ಮಾಡ್ತಾರೆ ಅವರನ್ನ ಜಹಿತಂ ಯುವಾನ, ನೀವಿಬ್ಬರೂ ಅಂತ ಅಲ್ಲಿ ಪ್ರಾರ್ಥನೆ, ನೀವಿಬ್ಬರೂ ಅವನನ್ನ ಸಂಹಾರ ಮಾಡಿ. ಯುವಾನ ಅಂದ್ರೆ ಯುವವು, ಯುವಾಂ ಜಹಿತಂ, ನೀವಿಬ್ಬರು ಕೊಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ನೀವು ನಮ್ಮನ್ನ ನಮ್ಮ ಸೇನಾಪತಿಯಾಗಿರು, ನಮ್ಮ ಬೆಂಕಿಯಾಗಿರು, ನಮ್ಮ ಎದುರಿನಲ್ಲಿ ಹೋಗುವ ಬೆಂಕಿಯಾಗಿ. ಅಗ್ನಿನಿವ ಮನ್ಯೋ ತ್ವಿಷಿತಃ, ಅತ್ಯಂತ ದೇದೀಪ್ತವಾಗಿ ನೀನು ಸಹಸ್ವ, ಎಲ್ಲವನ್ನೂ ಸಹನೆ ಮಾಡು. ಪರಮಾತ್ಮ ಎದುರಿನಲ್ಲಿ ಇರಬೇಕು. ನಮ್ಮ ಜೀವನದ, ನಮ್ಮ ಬಾಳಿನ, ನಮ್ಮ ಬದುಕಿನ ಎಲ್ಲ ಹಂತದಲ್ಲಿ ದೇವರು ನಮ್ಮ ಎದುರಿಗಿರಿ. ದೇವರನ್ನ ಕೇಳುವ, ದೇವರನ್ನ ಬೇಡುವ, ದೇವರನ್ನ ಮುಂದಕ್ಕಿಟ್ಟುಕೊಂಡು ಹೋಗುವಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿ ಬೆಳೆದದ್ದಾದ್ರೆ ಕತ್ತಲೆ ಬರುವುದಿಲ್ಲ. ಬಹಳ ವಿಚಿತ್ರವಾಗಿದೆ. ಇದು ಅನುಭವೈಕ ಶರಣ. ಇದು ಅನುಭವದಿಂದ ಮಾತ್ರ ತಿಳಿಯುವುದು. ಇದು ಇನ್ನು ಯಾವ ರೀತಿಯಿಂದಲೂ ತಿಳಿಲಿಕ್ಕೆ ಸಾಧ್ಯವಿಲ್ಲ. ನಾನು ಶಬ್ದಗಳಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ, ನೀವು ಶಬ್ದಗಳಿಂದ ಕೇಳಿ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಇದು ನಮ್ಮ ನಿಮ್ಮ ಅನುಭವ ಎಷ್ಟಿದೆಯೋ ಅಷ್ಟಷ್ಟು ಈ ಮಾತಿನ ಅರ್ಥವಾಗುತ್ತೆ. ಯಾವ ಮಾತನ್ನು ಮಾಡಬೇಕಾದರೂ, ಏನು ಕಾರ್ಯವನ್ನು ಮಾಡಬೇಕಾದರೂ ನಿಮ್ಮಂತರ್ಯಾಮಿಯಾದ ಭಗವಂತನನ್ನ ಮುಂದಿಟ್ಕೊಂಡು ಜ್ಞಾನ ಸ್ವರೂಪನಾದ ಚಿನ್ಮಯನಾದ ಪರಮಾತ್ಮನಿಗೆ ಕೇಳಿಕೊಂಡು ನೀವು ಕಾರ್ಯವನ್ನು ಮಾಡ್ರಿ, ಚಿನ್ನ ಆಗತ್ತೆ, ಚಿನ್ನವಾಗತ್ತೆ. ಇದು ದೇವರ ಜೊತೆಗೆ ಮಾತಾಡುವ, ದೇವರ ಜೊತೆಗೆ ಸಂಭಾಷಣೆ ಮಾಡುವ, ದೇವರ ವೈಯಕ್ತಿಕವಾಗಿರತಕ್ಕ ಸಲಹೆಯನ್ನು ಪಡೆಯುವ, ಅವನ ಮಾರ್ಗದರ್ಶನದಲ್ಲಿ ನಡೆಯುವ ಒಂದು ಕಲೆ ಕಲಿಬೇಕು. ಆ ಶ್ರದ್ಧೆ ಬೆಳೆಸ್ಕೋಬೇಕು. ಆ ಭರವಸೆ ಬಂತು ಅಂತಂದ್ರೆ ಪರಮಾತ್ಮ ಯಾವಾಗಲೂ ನಮ್ಮ ಎದುರಿನಲ್ಲಿ ಇರ್ತಾನೆ, ಯಾವಾಗಲೂ ಭಗವಂತ ನಮ್ಮ ಎದುರಲ್ಲಿ ಇರ್ತಾನೆ. ಇದು ಶ್ರದ್ಧೆಯ ಮಾತು. ಇದು ನಂಬುವವರಿಗೆ ಅಸ್ತಿ, ನಂಬದಿದ್ದವರಿಗೆ ನಾಸ್ತಿ. ಅಗ್ನಿರಿವ ಮನ್ಯೋ ತ್ವಿಷಿತ ಸಹಸ್ವ ಸೇನಾನೀರ್ನ ಸಹುರೇ ಹೂತ ಏಧಿ. ಹೂತಃ, ನಾವು ನಿಮ್ಮನ್ನು ಕರಿತೇವೆ, ನೀನು ಎಲ್ಲರಿಗೆ ಸೇನಾನಿ. ಆದರೆ ಕರೆದಾಗ ನೀನು ಸೇನಾನಿ ಆಗ್ತಿ, ಕರೆದಾಗ ನೀನು ನಮಗೆ ನಮ್ಮ ಪಾಲಿಗೆ ರಕ್ಷಕನಾಗ್ತಿ, ಕರೀದಿದ್ದಾಗ ನೀನು ಇರ್ತಿ, ರಕ್ಷಣೆ ಮಾಡುವುದಿಲ್ಲ. ದೇವರನ್ನು ಕರೀಲಿಲ್ಲ ಅಂದ್ರೆ ದೇವರು ಯಾಕೆ ಮಾಡ್ತಾನೆ? ಏನ್ ಮಾಡ್ತಾನೆ? ಏನು ಮಾಡುವುದಿಲ್ಲ. ದೇವರು ನಮಗಿಷ್ಟು ಉಪಕಾರ ಮಾಡಬಾರದೆ? ನಾವು ದಾರಿಯಲ್ಲಿ ಬೀಳ್ತಾ ಇರುವಾಗ ನೀವು ಇಷ್ಟು ಒಂದು ಮಾತು ಹೇಳಿ ಬರುದಿಲ್ಲ ದೇವರಿಗೆ? ದೇವ ಸ್ವಾಮಿ ನೋಡ್ಕೊಳ್ಳಪ್ಪ ಅಂತ ಹೇಳಿದ್ರೆ ಬರುದಿಲ್ಲ ನಿಮಗೆ? ನಿಮಗೆ ಅಷ್ಟು ಅಹಂಕಾರವಿದೆ, ಆ ಪರಮಾತ್ಮನಿಗೆ ಯಾಕೆ ಅಭಿಮಾನ ಇರಬಾರದು? ನೀವು ಕೇಳ್ತೀರಿ ಪರಮಾತ್ಮನಿಗೆ ಯಾಕಷ್ಟು ದಯ ಬರಬಾರದು ಅಂತ. ನಾನ್ ನಿಮಗ್ ಕೇಳ್ತೀನಿ, ಪರಮಾತ್ಮ ನಿಮಗ್ ಕೇಳ್ತಾನೆ, ನಿಮಗೆ ಯಾಕೆ ಇಷ್ಟ ಅಭಿಮಾನ? ಸ್ವಲ್ಪ ವಿನಯ ಯಾಕೆ ಬರಬಾರದು? ಆದ್ದರಿಂದ ಆ ಪರಮಾತ್ಮನನ್ನ ನಮ್ಮ ಸೇನಾನಿ, ಸೇನೆಯ ನಾಯಕ. ಏನದು ಸೇನೆ? ಅದು ನಾಯಕ ಏನು?
ಸೇನೆ ಏನು, ನಾಯಕ ಏನು. ನಮ್ಮ ಸೈನ್ಯ ಬಹಳ ದೊಡ್ಡದಿದೆ. ಒಬ್ಬೊಬ್ಬ ಜೀವನ ಸೈನ್ಯವೂ ಬಹಳ ದೊಡ್ಡದಿದೆ. ಇವನು ಕಟ್ಟಿಕೊಂಡ ಸೈನ್ಯ ಅದ್ಭುತವಾಗಿದೆ. ಆ ಸೇನಾನಿ ಅಂದ್ರೂ ಒಂದೇ, ಈ ಗಣಪತಿ ಅಂತಂದ್ರೂ ಒಂದೇ. ನಿಶುಸೀದ ಗಣಪತಿ ಅಂದ್ರೂ ಒಂದೇ, ಆ ಸೇನಾನಿ ಆಗು ಅಂತಂದ್ರೂ ಒಂದೇ. ನಮ್ಮ ಇಂದ್ರಿಯಗಳೆಲ್ಲ ಇವೆ, ನಮ್ಮ ಮನಸ್ಸಿದೆ, ನಮ್ಮ ತತ್ವಗಳಿವೆ. 24 ತತ್ವಗಳಿವೆ. ತತ್ವಾಭಿಮಾನಿ ದೇವತೆಗಳಿದ್ದಾರೆ, ನಮ್ಮೊಡನೆ ಇದ್ದಾರೆ. ನಾವು ಬೇಡದಿದ್ದರೂ ಕೇಳದಿದ್ದರೂ ಆ ಸೈನ್ಯ ನಮ್ಮ ಜೊತೆಗಿದೆ. ಆ ಸೈನ್ಯ ನಮ್ಮ ಜೊತೆಗಿದೆ ಅಂತನ್ನುವುದಕ್ಕಾಗಿ ಎಲ್ಲೇ ಏನೇ ತೊಂದರೆ ಆಯಿತು ತಕ್ಷಣಕ್ಕೆ ರಿಪೇರ್ ಮಾಡಿ ಇಡುವ ಕೆಲಸ ಅವರದು. ಇಷ್ಟಿದ್ದದ್ದಕ್ಕೆ ನಾವು ಬದುಕಿದ್ದೆ. ಈ ಕಿವಿ ಎಷ್ಟು ಕೋಮಲ, ಎಷ್ಟು ಸಲ ನೀರು ಹೋಗುತ್ತೆ, ಆದರೂ ಎಷ್ಟು ಸುಖವಾಗಿದೆ, ಭದ್ರವಾಗಿದೆ. ಹೌದೋ? ಹೊಟ್ಟೆ ಎಷ್ಟು ಒಳಗಿರುವ ಲಿವರ್, ಇವು ಒಂದೊಂದು ಪಾರ್ಟ್ಗಳನ್ನು ತೆಗೆದುಕೊಂಡ್ರೆ, ಒಂದೊಂದು ಅಂಗಗಳನ್ನು, ಆರ್ಗನ್ಗಳನ್ನು ತೆಗೆದು ಎಷ್ಟು ಕೋಮಲ, ಎಷ್ಟು ಭಯಾನಕ. ಅದರ ಮೇಲೆ ನಾವು ಓಡಾಡುವುದು, ಕುಣಿಯುವುದು, ಜಿಗಿಯುವುದು, ಬಹಳ ವಿಚಿತ್ರವಾಗಿದೆ. ಇಷ್ಟೆಲ್ಲ ವಿಚಿತ್ರವಾಗಿರುವಂತಹ ಆಘಾತಗಳು ಅದರ ಮೇಲೆ ಅವಿರತವಾಗಿ, ಅನಾರತವಾಗಿ, ಅಖಂಡವಾಗಿ ಆಗ್ತಾ ಇದ್ರು ಅವೆಲ್ಲ ಇಂಟ್ಯಾಕ್ಟ್ ಕೆಲಸ ಮಾಡುತ್ತೆ. ಎಷ್ಟು ಆಶ್ಚರ್ಯ. ಎಲ್ಲೋ ಬಹಳ ಎಂದೋ ಒಂದ್ಸಲ ಅಂತಹದ್ದೊಂದು ಕಷ್ಟ ಆಗತ್ತೆ ಅಂತ ಇಟ್ಕೊಳ್ಳಿ, ಅದು ಮಾತು ಬೇರೆ. ಆದ್ರೆ ಮೆಡಿಕಲಿ ಕೇಳಿದ್ರೆ, ಮೆಡಿಕಲ್ ಸೈನ್ಸಿನ ಪ್ರಕಾರ ಕೇಳಿದ್ರೆ ಮನುಷ್ಯ ಬದುಕಿದ್ದದ್ದು ಬಹಳ ಆಶ್ಚರ್ಯ, ಬಹಳ ಆಶ್ಚರ್ಯ. ಈಗ ಎಷ್ಟು ಆರೋಗ್ಯದಿಂದಿದ್ದಾನೆ, ಇಷ್ಟು ಆರೋಗ್ಯದಿಂದ ಇರುವುದು ಗಿವನ್ ಕಂಡೀಷನ್ ಸಾಧ್ಯವೇ ಇಲ್ಲ. ಇಂಥ ವಿಚಿತ್ರವಾಗಿರತಕ್ಕ ರೀತಿಯಲ್ಲಿ ನಾವು ಬದುಕಿದ್ದೇವೆ. ಇದನ್ನೆಲ್ಲ ಬದುಕಿಸುವ ವ್ಯಾಪಾರವನ್ನು ಮಾಡಿದವರು ನಮ್ಮ ಸೈನ್ಯ. ಹೀಗೆ ನಮ್ಮ ಎಲ್ಲ ಸೈನ್ಯವೂ ಕೂಡ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ. ಮಾತ್ರವಲ್ಲ, ನಮ್ಮ ಜ್ಞಾನಾಜ್ಞಾನದ ಹೋರಾಟದಲ್ಲಿ ರಾಗದ್ವೇಷದ ಜೊತೆಗೆ ನಾವು ಹೋರಾಟ ಏನು ಮಾಡ್ತಾ ಇದ್ದೇವೆ, ಅದರಲ್ಲಿ ಅವುಗಳು ನಮಗೆ ರಕ್ಷಣೆಯನ್ನು ಮಾಡ್ತಾ ಇವೆ. ಸಾಧಕನಾದ ಪುರುಷನಿಗೆ, ಸಾತ್ವಿಕ ಮನುಷ್ಯನಿಗೆ, ಉತ್ತಮ ಜೀವನಿಗೆ, ಮೋಕ್ಷ ಮಾರ್ಗಕ್ಕೆ ಹೋಗುವುದಕ್ಕೆ ಇಂಥ ಏನು ಸೈನ್ಯವಿದೆ, ಈ ಸೈನ್ಯಕ್ಕೆ ಒಡೆಯ ನಾಯಕ ಪರಮಾತ್ಮ. ಇನ್ನೊಂದು ನಮ್ಮ ಸೈನ್ಯವಿದೆ, ಬಹಳ ದೊಡ್ಡ ಸೈನ್ಯ, ಲೆಕ್ಕವಿಲ್ಲದಷ್ಟು ಸೈನ್ಯ. ಇದು ಲೆಕ್ಕ ಹಾಕುವ ಸೈನ್ಯ. 24 ತತ್ವಗಳು. ಆ 24 ತತ್ವಗಳ ಗುಂಪಿಗೆ ಪರಮಾತ್ಮ ಒಡೆಯ. ಅವರವರ ಅಭಿಮಾನಿ ದೇವತೆಗಳಿದ್ದಾರೆ, ಅವರ ಮೇಲೆ ಪರಮಾತ್ಮ ಇದ್ದಾನೆ. ಆದರೆ ಇನ್ನೊಂದು ಸೈನ್ಯವಿದೆ, ಬಹಳ ದೊಡ್ಡ ಸೈನ್ಯ. ಅದು ನಮ್ಮ ಕರ್ಮ ಸೈನ್ಯ, ನಾವು ಮಾಡಿದ ಪುಣ್ಯ ಪಾಪಗಳ ಸೈನ್ಯ. ಅಬ್ಬಾ, ಅದರ ಲೆಕ್ಕವೇ ಇಲ್ಲ, ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ವರ್ಣನಾತೀತವಾದದ್ದು. ಕರ್ಮಾಣಿ ಚೇತನಾನ್ನೇವ ಕರ್ಮಾಣಿ ಫಲಭಂಜಿಚ ಅಂತ ಹೇಳ್ತಾರೆ. ಅನಂತಾನಂತ ಕರ್ಮಗಳು, ಲೆಕ್ಕ ಇಲ್ಲ. ಆ ಸೈನ್ಯದ ಒಂದು ಕಲ್ಪನೆಯನ್ನು ಕೊಡ್ತೀನಿ. ಎಷ್ಟು ಜನ ಇದ್ದಾರೆ ಆ ಸೈನ್ಯದಲ್ಲಿ ಅಂತ ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ ನಿಮಗೆ. ಶ್ರೀಮದ್ ಆಚಾರ್ಯರು ಒಂದು ಗೀತಾ ಭಾಷ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಸುಂದರವಾದ ಮಾತಿದೆ. ಆ 14 ಆ ಜೀವಂಶ್ಚತುರ್ದಶಾದೂರ್ಧ್ವಂ ಕರ್ಮಾಣಿ ನಿಯಮೇನತು. ಮನುಷ್ಯ 14ನೇ ವರ್ಷ ಕಳೆದ ಕೂಡಲೇ, ಪ್ರಾರಂಭವಾದ ಕೂಡಲೇ ಅವನಿಗೆ ಅವನು ಮಾಡಿದ ಕರ್ಮಗಳೆಲ್ಲ ಅಕೌಂಟ್ ಆಗ್ಲಿಕ್ಕೆ ಶುರುವಾಗ್ತದೆ. ಅಲ್ಲಿಯವರೆಗೆ ಮಾಡಿದ ಕರ್ಮಗಳ ಲೆಕ್ಕ ಬಹಳ ಇಲ್ಲ. ಆಮೇಲೆ ಎಲ್ಲ ಕರ್ಮಗಳ ಲೆಕ್ಕ ಶುರುವಾಯಿತು. ಆ ಕರ್ಮಗಳು ಎಷ್ಟಿದೆ ಅಂತಂದ್ರೆ, ಒಬ್ಬ ಮನುಷ್ಯ 14 ವಯಸ್ಸಾಯ್ತು ಅಂತ ತಿಳಿದು 14ನೇ ದಿವಸ, ಹಿಂದಿನ ದಿವಸ ಹುಟ್ಟಿದ ಹಬ್ಬ, ಮಾರನೇ ದಿವಸ ಬದುಕಿದ್ದ, ಅದರ ಮರು ದಿವಸ ಸತ್ತೋದ. ಹೀಗೊಬ್ಬ ಜೀವನನ್ನ ನೀವು ನೋಷನಲಿ ತಿಳ್ಕೊಳ್ಳಿ. ಸಪೋಸ್ ಇಂಥ ಒಬ್ಬ ಜೀವನ ಇದ್ರೆ ಆ ದಿನ ಎಷ್ಟು ಕರ್ಮ ಮಾಡಿದಾನೆ ಅಂತಂದ್ರೆ, ಆ ದಿವಸ, ಒಂದೇ ಒಂದು ದಿವಸ ಮಾಡಿದ ಕರ್ಮದಿಂದಾಗಿ ಅವನು 10 ಜನ್ಮಗಳನ್ನು ತಾಳಬೇಕಾಗ್ತದೆ. 10 ಜನ್ಮಗಳನ್ನ ತಾಳಬೇಕಾಗ್ತದೆ. ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ ಸ್ತ್ರೀವಾಪ್ಯನೂನ ದಶಕಂ. ಮಿನಿಮಮ್ ದಶಾವರಾಣಾಂ, ಅವರ ಅಂದ್ರೆ ಕನಿಷ್ಠ, ಮಿನಿಮಮ್ 10 ಜನ್ಮಗಳನ್ನ ಪಡೆಯುವಷ್ಟು ಕರ್ಮಗಳನ್ನು ಮಾಡ್ತಾನೆ. ಅವು ಒಳ್ಳೆಯ ಕರ್ಮವಾಗಿರಬಹುದು, ಕೆಟ್ಟ ಕರ್ಮವಾಗಿರಬಹುದು. ಉತ್ತಮವಾದ ದೇಹವನ್ನು ಪಡಿಬಹುದು, ಕೆಟ್ಟ ದೇಹವನ್ನು ಪಡಿಬಹುದು. ಸ್ವಲ್ಪ ಏನಾದ್ರೂ ಇದು ಯಾರಿಗೆ? ಇದು ವಸಿಷ್ಠರಂಥ ಋಷಿಗಳಿಗೆ. ಅರ್ಥಾತ್ ಯಾರು ಅಪರೋಕ್ಷ ಜ್ಞಾನವನ್ನು ಪಡೆಯುವುದಕ್ಕಿಂತ ಮೊದಲು 14 ವರ್ಷ ದಾಟಿದ್ರು ಅಂದ್ರೆ ಮುಗಿದೋಯ್ತು. ಡಬ ಶುರು ಅಖಂಡ ಕರ್ಮಗಳು. ಅವುಗಳೆಲ್ಲ ಲಿಸ್ಟ್ ಮಾಡ್ತಾರೆ, ಅವುಗಳನ್ನೆಲ್ಲ ಕ್ಯೂವಿನಲ್ಲಿ ಇಡ್ತಾನೆ ಪರಮಾತ್ಮ. ಕರ್ಮಣ್ಯನಂತಾನಿ ಯಥಿಷ್ಟಮೀಶಃ ಸಂಪದ್ಯ ತೇಷಾಂ ಫಲಮಿಚ್ಛಯೈವ ಕ್ವಚಿದ್ ದದಾತಿ ಕ್ವಚನೋ ದದಾತಿ ನಹ್ಯಾನಂತ್ಯಾತ್ ಕರ್ಮಣಂ ಭೋಗನಾಶಃ. ಕರ್ಮಾಣ್ಯನಂತಾನಿ ಯಥೇಷ್ಟಮೀಶ ಸಂಪಾದ್ಯ,
ಅನಂತ ಕರ್ಮಗಳು ಬರುತ್ತೆ, ಅದನ್ನೆಲ್ಲ ಚೀಲದಲ್ಲಿ ಹಾಕಿರ್ತಾನೆ. ಆ ಚೀಲದ ಹೆಸರು ರಾಮರಾಯ, ಕೃಷ್ಣರಾಯ, ವಿದ್ಯಾಸಿಂಹ ಅಂತ ಹೆಸರಿರ್ತದೆ ಅದಕ್ಕೆ. ಈ ಬ್ಯಾಲೆ ಬಾಕ್ಸ್ ಅನ್ನೆಲ್ಲ ಅಪಹಾರ ತುಡುಗು ಮಾಡೋರೆಲ್ಲ ಇದ್ದಾರೆ, ಬೋಟ್ ಬಾಕ್ಸ್ ಗಳನ್ನೆಲ್ಲ ಇದನ್ನ ಯಾರು ತುಡುಗು ಮಾಡೋ ಹಾಗಿಲ್ಲ. ಇದು ಒಬ್ಬರೇ ಒಬ್ರು ತುಡುಗು ಮಾಡಬೇಕು. ಆ ಕಳ್ಳನಿಗೆ, ಆ ಅಪಹಾರ ಮಾಡುವ ವ್ಯಕ್ತಿಗೇನೆ ಹರಿ ಅಂತ ಹೆಸರು. ಅವನಿಗೆ ಏನ್ ಮಾಡ್ಬೇಕು ಅಂದ್ರೆ ಹರಿ ಅಂತ ಅನಬೇಕು, ಅಂದ್ರೆ ಹರಿತಾನ ಅವನು. ಆ ಚೀಲ ಹರಿತಾನೆ, ಆ ಕರ್ಮಗಳನ್ನು ಹರಿತಾನೆ, ಇಲ್ಲದೇ ಇದ್ರೆ ಹರಿಯುವುದಿಲ್ಲ. ಈ ಸೈನ್ಯವೇನಿದೆ ನೋಡಿ, ಇದು ಅನಂತವಾದ ಸೈನ್ಯ. ಇದು ಒಂದೊಂದು ದಿನಕ್ಕೆ 10 ಜನ್ಮ ಬರುವಷ್ಟು ಕರ್ಮಗಳನ್ನು ಮಾಡ್ತೇವೆ. 10 ಜನ್ಮ ಏನೂ ಮಾಡಿಲ್ಲ, ಬಹಳ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತಂದ್ರೆ 10 ಜನ್ಮ. ಆದ್ದರಿಂದ ಇಂಥ ಸೈನ್ಯವೇನಿದೆ, ಈ ಕರ್ಮ ಸೈನ್ಯವೇನಿದೆ, ಈ ಕರ್ಮದ ಸೈನ್ಯದಕ್ಕೆ ನಾಯಕನಾಗಿ ನೀನಿರು. ಕರ್ಮದ ಸೈನ್ಯದ ನಾಯಕನಾಗಿ ನೀನಿರು. ಹತ್ವಾಯ ಶತ್ರುನ್ ವಿಭಜಸ್ವ ವೇದ. ಹೊಂದಬೇಕಾದದ್ದೇನಿದೆ ಅದನ್ನ ನಮ್ಮ ಪಾಲಿಗೆ ಕೊಡು. ಹೊಂದಬೇಕಾದದ್ದೇನಿದೆಯೋ ಅದು ನಮ್ಮ ಪಾಲಿಗೆ ಬರುವಂತೆ ಮಾಡು. ಗಳಿಸ್ತೇವೆ, ಅದು ನಮ್ಮ ಪಾಲಿಗೆ ಬರುವುದಿಲ್ಲ. ಗಳಿಸ್ತೇವೆ, ಅದನ್ನು ಭೋಗಿಸ್ಲಿಕ್ಕಾಗೋದಿಲ್ಲ. ಎಷ್ಟೆಲ್ಲ ಶ್ರಮಿಸ್ತೇವೆ, ಅದರ ಲಾಭ ನಮ್ಮ ಬಾಯಿಗೆ ತುತ್ತು ಬೀಳುವುದಿಲ್ಲ. ಕೈಯಲ್ಲಿದೆ, ಬಾಯಿಯವರೆಗೆ ಬಂದಿದೆ, ಬಾಯಿಯಲ್ಲೇ ಹಾಕಿಕೊಳ್ಳಿಕ್ಕಾಗುವುದಿಲ್ಲ, ಬಾಯಿಯವರೆಗೆ ಹೋಗುವುದಿಲ್ಲ. ಹಾಗೆ ನಾವು ಮಾಡಿದ ಸಾಧನೆಗಳೆಲ್ಲ ಫಲಕಾರಿಯಾಗದೇ ಇದ್ದಂತೆ ಮಧ್ಯದಲ್ಲಿ ಬಿಟ್ಟೋದರೆ ಹಾಗಾಗಬಾರದು. ಸ್ವಾಮಿ, ನೀನು ದಯೆಯನ್ನು ಮಾಡುದು, ನೀನು ದಯ ಮಾಡು, ನೀನು ಅನುಗ್ರಹವನ್ನು ಮಾಡುದು. ವಿಭಜಸ್ವ ವೇದ. ವೇದ ಅಂದ್ರೆ ವಿಧ ಅಂದ್ರೆ ಹೊಂದು, ಟೋರ್ನ್ ಅಂತ ಅರ್ಥ. ವೇದಸ್ ಅನ್ನುವ ಶಬ್ದಕ್ಕೆ ಅರ್ಥ ಏನು? ನಮ್ಮ ಹೊಂದುವಿಕೆ, ನಮ್ಮ ಲಾಭ, ನಾವೇನು ಗಳಿಸಿದ್ದು, ನಮ್ಮ ಗಳಿಕೆ ಏನಿದೆಯೋ, ನಮ್ಮ ಗಳಿಕೆ ಏನಿದೆಯಲ್ಲ, ಆ ಗಳಿಕೆಯನ್ನ ನಮ್ಮ ಪಾಲಿಗೆ ಉಳಿಯುವಂತೆ, ನಮಗೆ ಸಿಗುವಂತೆ, ನಮಗೆ ದೊರಕುವಂತೆ ನೀನು ಮಾಡು. ನಮ್ಮ ಪಾಲಿಗೆ ನಮಗೆ ಸಿಗುವಂತೆ ನೀನು ಮಾಡು ಅಂತ ಪರಮಾತ್ಮನಿಗೆ ಬೇಡಿಕೊಳ್ತಾ ಇದ್ದಾನೆ. ವಿಭಜಸ್ವ ವೇದ ಓಜೋ ಮಿಮಾನೋ ವಿಮೃಧೋನುದಸ್ವ. ಓಜೋ ಮಿಮಾನ. ಮಿಮಾನ ಅಂದ್ರೆ ನಿರ್ಮಿಮಾಣ. ನಿರ್ಮಿಮಾಣ ಅಂದ್ರೆ ಸೃಷ್ಟಿ ಮಾಡುವವನಾಗಿ ನಮ್ಮಲ್ಲಿ ಶಕ್ತಿಯನ್ನು ಕೊಟ್ಟು, ವಿಮೃಧೋನುದಸ್ಸ, ನಮ್ಮ ಶತ್ರುಗಳನ್ನೆಲ್ಲ, ನಮ್ಮನ್ನ ಯುದ್ಧ ಮಾಡುವಂತಹ ಸ್ವಭಾವದ ದುಷ್ಟ ಜನರೇನಿದ್ದಾರೆ ಅವರನ್ನ ನೀನು ಪರಿಹಾರ ಮಾಡು ಅಂತ ಭಗವಂತನಿಗೆ ಬೇಡಿಕೊಳ್ತಾ ಇದ್ದ. ಸಹಸ್ವಮನ್ಯೋ ಅಭಿಮಾತಿಮಸ್ಮೇ ರುಜನ್ ಮೃಣನ್ ಪ್ರಮೃಣನ್ ಪ್ರೇಹಿ ಶತ್ರುನು ಉಗ್ರಂತೆ ಪಾಜೋ ಧನ್ವಾರು ರುದ್ರೇ ವಶೀ ವಶಂ ನಯಸ ಏಕಜತ್ವಂ. ಇನ್ನೊಂದು ಭಗವಂತನಿಗೆ ಹೇಳಬೇಕಾಗಿದೆ, ನೀನು ನಮ್ಮ ಅಭಿಮಾನ, ನಮ್ಮ ಸೊಕ್ಕು ಏನಿದೆ ಇದನ್ನು ಸಹನೆ ಮಾಡಿ. ಮನುಷ್ಯನ ಎಲ್ಲವನ್ನೂ ತಪ್ಪನ್ನು ಸಹನೆ ಮಾಡಬಹುದ್ರಿ, ಎಲ್ಲವನ್ನೂ ಸಹನೆ ಮಾಡಬಹುದು. ಆದ್ರೆ ಒಂದು ಸಹನೆ ಮಾಡೋದು ಬಹಳ ಕಷ್ಟ. ಏನು ಮನುಷ್ಯನ ಅಹಂಕಾರ ಇರುತ್ತೆ ನೋಡ್ರಿ, ಅದು ಸಹನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಏನೋ ತಪ್ಪಿದ, ಆಲ್ ರೈಟ್. ಇನ್ನೇನೋ ತಪ್ಪು ಅಪರಾಧ ಮಾಡಿದ, ಅದು ಒಪ್ಪಬಹುದು. ಸಿಟ್ಟು ಮಾಡಿದ, ಒಪ್ಪಬಹುದು. ಎಲ್ಲ ಸಹ ಒಪ್ಪಬಹುದು. ಆದ್ರೆ ತಾನೇನು ಅಹಂಕಾರ ಪಡ್ತಾನೆ, ಯೋಗ್ಯತೆ ಇರುವುದಿಲ್ಲ, ಕ್ಷುದ್ರ, ಅತ್ಯಂತ ಅಲ್ಪ, ಭ್ರಷ್ಟ, ದುಷ್ಟ, ಏನು ಗುಣಗಳಿಲ್ಲ, ಏನೂ ಕೆಲಸ ಮಾಡಿಲ್ಲ, ಆದ್ರೂ ಹೇಳಿಕೊಳ್ಳುವುದು ಬಹಳ, ಮಾತಾಡುವುದು ಬಹಳ, ಬರೀ ಆಡಂಬರ, ಬರೀ ತೋರಿಕೆ, ಅಹಂಕಾರ, ಇನ್ನೊಬ್ಬರನ್ನು ತಿರಸ್ಕಾರ ಮಾಡುವುದು, ಬಹಳ ಅವಹೇಳನ ಮಾಡುವುದು. ಈ ತರಹದ ಏನು ಅಹಂಕಾರ ಇರ್ತದೆ ಅದು ಕೆಟ್ಟ, ಬಹಳ ಕೆಟ್ಟ, ಅದಕ್ಕೆ ದುರ್ವಾಸನೆ, ಬಹಳ ಹೊಲಸು. ಆ ಅಹಂಕಾರವೇನಿದೆ ಅದು ನಮ್ಮೆಲ್ಲ ಜೀವರಲ್ಲಿ ತುಂಬಿದೆ, ಬೇಕಾದಷ್ಟೇ. ಮೊನ್ನೆ ಬಂದಿತ್ತು ಹಾಗೆ ನಮ್ಮ ಅಭಿಮಾನ. ಅಭಿಮಾತಿಮಸ್ಮೆ ಸಹಸ್ವಮನ್ಯೋ ಅಭಿಮಾತಿಮಸ್ಮೆ. ನಮ್ಮ ಅಭಿಮಾನವೇನಿದೆ, ನಾವು ಪಡುವ ಅಹಂಕಾರ, ಆ ಅಹಂಕಾರವನ್ನು ದಯವಿಟ್ಟು ನೀನು ಸಹನೆ ಮಾಡಬೇಕು. ಇಲ್ಲದೇ ಇದ್ರೆ ನೀನು ನನ್ನ ಮೇಲೆ ದಯ ಮಾಡ್ಲಿಕ್ಕೆ ಬರುವುದಿಲ್ಲ, ದಯ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನೀನ್ ದಯ ಮಾಡಬೇಕಾದ್ರೆ ಇದನ್ನ ಮಾಡ್ಲಿಕ್ಕೇ ಬೇಕು ನೀನು. ನಾವು ಅಹಂಕಾರದಿಂದ ಮಾತಾಡೋರೆ, ನಾವು ಬೈಯೋರೆ, ನಾನು ಮಾಡಿದೆ ಅಂತ ಅನ್ನೋರೆ, ನಮ್ಮಲ್ಲೇನು ಎಳ್ಳು ಕಾಳಿನಷ್ಟು ಯೋಗ್ಯತೆ ಇರುವುದಿಲ್ಲ, ಆದರೂ ಮಾತಾಡ್ತೀವಿ. ಮಾತಾಡಿದ್ದಕ್ಕೆ ನೀನು ಸಹನೆ ಮಾಡಬೇಕು. ಹಾಗಿದ್ರೆ ಮಾತ್ರ ನೀನು ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕಾಗತ್ತೆ, ಇಲ್ಲದಿದ್ರೆ ರಕ್ಷಣೆ ಮಾಡ್ಲಿಕ್ಕಾಗುದಿಲ್ಲ. ಸಹಸ್ವಮನ್ಯೋ, ದೇವರಿಗೆ ನಿಜವಾಗಿ ದೇವರಿಗೆ ದಾರಿ ತೋರಿಸ್ಬೇಕಾಗಿದೆ. ನಮ್ಮನ್ನ ರಕ್ಷಣೆ ಮಾಡುವುದಕ್ಕೆ ದಾರಿ ತೋರಿಸ್ಬೇಕು. ದೇವರಿಗೆ ದಾರಿ ತೋರಿಸ್ಬೇಕು ಅಂತ ಅನ್ನೋದಕ್ಕೆ ಒಂದು ನೆನಪಾಯ್ತು ನನಗೆ. ಆವ ರೀತಿಯಿಂದ ನೀನೆನ್ನ ಸಲಹುವಿ ಶ್ರೀಭಿಭು ಹಯವದನ ಅಂತ ಹಯವದನರು ಅರ್ಥಾತ್ ವಾದಿರಾಜರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದಾರೆ ಬಹಳ ಸುಂದರವಾಗಿ. ನಾನು ಅಂಥ ಅಪರಾಧ ಮಾಡ್ತೇನೆ, ನಾನು ಇಂಥ ಅಪರಾಧ ಮಾಡಿದ್ದೇನೆ, ಬಹಳ ಕಾಮುಕನಾಗಿದ್ದೇನೆ, ಸಿಟ್ಟಿಗೆ ಬರ್ತೇನೆ, ಹಣ ಬೇಕು, ಕಾಸು ಬೇಕು, ಅದು ಬೇಕು, ಇದು ಬೇಕು, ಇವೆಲ್ಲ ಪಾಪಗಳಿದೆ, ನನ್ನನ್ನು ಏನ್ ರಕ್ಷಣೆ ಮಾಡ್ತೀನಿ ನೀನು?
ಏನ್ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ಯಾವ ರೀತಿಯಿಂದ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಯಾವ ರೀತಿಯಿಂದ ನೀನು ರಕ್ಷಣೆ ಮಾಡ್ತೀಯ ನಮ್ಮನ್ನ? ಏನು ಮಾಡಿದ್ರು ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಭ್ರಷ್ಟರಾಗಿದ್ದೇವೆ, ನಾವು ಹಾಳಾಗಿ ಹೋಗಿದ್ದೇವೆ. ಇಂಥ ನನ್ನನ್ನು ನಿನ್ನ ಹೇಗೆ ರಕ್ಷಣೆ ಮಾಡ್ತಿ, ಕಾಪಾಡ್ತಿ ಅಂತ ಪರಮಾತ್ಮನಿಗೆ ಕೇಳುವ ಪರಿಸ್ಥಿತಿ ಬಂತು ವಾದರಾಜರಿಗೆ. ಅವರು ಹೇಳ್ತಾರೆ, ವಾದರಾಜರು, ಆ ರೀತಿಯಿಂದ ನೀಯನ್ನ ಸಲಹುವಿ ಶ್ರೀ ಭೂಹಯವದನ, ಹೇಗೆ ರಕ್ಷಣೆ ಮಾಡ್ತೀಯಪ್ಪ ಸ್ವಾಮಿ ಅಂತ ಕೇಳಿದಾಗ ಕೊನೆಗೆ ವಾದರಾಜರು ಅವರೇ ವಿಚಾರ ಮಾಡ್ತಾರೆ, ಏನ್ ಮಾಡಬೇಕು? ಇಂಥ ಈ ಪಾಪ ಇದೆ, ಈ ಪಾಪ ಇದೆ, ಇದು ಉದ್ಧಾರ ಆಗೋ ಹಾಗಿಲ್ಲ, ಇದರ ಪರಿಹಾರ ಆಗೋ ಹಾಗಿಲ್ಲ, ಇದು ಯಾವ ಉಪಾಯಗಳು ಇಲ್ಲ, ಏನ್ ಮಾಡಬೇಕು? ಕೊನೆಗೆ ವಿಚಾರ ಬಂತವ್ರಿಗೆ. ಸ್ವಾಮಿ ಹಯಗ್ರೀವ, ಹಯವದನ, ಕೃಷ್ಣ, ನಿನಗೊಂದು ಉಪಾಯ ಹೇಳ. ಏನಿಲ್ಲ, ನಂದು ಏನೇನಿದೆ ನೋಡ್ರಿ, ನಿನ್ನ ಹತ್ರ 2 ಫೈಲ್ಗಳಿವೆ. 2 ಫೈಲ್ ಇದೆ. ಒಂದು ಬ್ಲಾಕ್ ಅಂಡ್ ವೈಟ್, ಕಪ್ಪು ಕಾಗದಗಳಿವೆಯಲ್ಲ, ಪಾಪದ ಕಾಗದಗಳು, ಅವೆಲ್ಲ ಸುಟ್ಟಾಕ್ಬಿಡು, ಮುಗಿದೋಯ್ತು. ಆ ಮೆಮೊ ಕಟ್ಟದ್ದೇ ಫೈಲ್ ದೊಡ್ಡದಿರ್ತದೆ, ಎಷ್ಟು ಅಡ್ಡಾಗಲ ಇರ್ತದೆ. ಏನ್ ನಮ್ಮ ಬಗ್ಗೆ ಒಳ್ಳೆ ಮಾತನ್ನ ಬರೆದದ್ದು ಒಂದೇ ಕಡೆ, ಎಲ್ಲೋ ಒಂದ್ ಕಡೆ ಗುಡ್ ವರ್ಕ್, ಮುಗಿದೋಯ್ತು, ಇಷ್ಟೇನೆ. ಗುಡ್ ಪರ್ಫಾರ್ಮೆನ್ಸ್, ಇಷ್ಟೇ ಬರೆದದ್ದು, ಇನ್ನೇನಿಲ್ಲ ನಮ್ಮ ಪ್ರಾರಬ್ಧಕ್ಕೆ. ಆದ್ದರಿಂದ ಆ ಪಾಪಗಳ ಏನು ಫೈಲ್ ಇದೆಯೋ ಅದನ್ನು ಸುಟ್ಟಾಕು ನೀನು. ಹೀನ ಗುಣಗಳನ್ನು ಹಯಮುಖ ದೇವನೇ ನೀನು ಎಣಿಸದಲೇ ಕಾಯೋ, ಜ್ಞಾನಿಗಳ ರಸನೆ ದಯವಿತ್ತು ಎನ್ನನೆ ಜ್ಞಾನವಂತನ ಮಾಡು. ಅವ ರೀತಿಯಿಂದ ನೀಯನ್ನ ಸಲಹುವೆ ಶ್ರೀ ವಿಭೂ ಹಯವದನ. ಸಹನೆ ಮಾಡಿದ್ರೆ ನಾನೇನಾದ್ರೂ ಬದುಕ್ತೇನೆ. ನನ್ನ ಅಹಂಕಾರವನ್ನ ನೀನು ಸಹನೆ ಮಾಡದೇ ಇದ್ರೆ ಇನ್ಯಾರು ಏನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನೀನು ರಕ್ಷಣೆ ಮಾಡು. ಸಹಸ್ವಮನ್ಯೋ ಅಭಿಮಾತಿಮಸ್ಮೆ ರುಜನ್ ಮೃಣನ್ ಪ್ರಮೃಣನ್ ಪ್ರೇಹಿ ಶತ್ರು. ನಮ್ಮ ಶತ್ರುಗಳನ್ನ, ನಮ್ಮ ಕಾಮಕ್ರೋಧಾದಿಗಳನ್ನ, ನಮ್ಮ ಅಜ್ಞಾನವನ್ನ, ನಮ್ಮ ಭ್ರಾಂತಿಯನ್ನ, ಅದನ್ನ ರುಜನ್, ಅದನ್ನ ರುಜಿನೆ ಕೊಡು. ರೋಗ ರುಜಿನೆ ಇದೆಯಲ್ಲ, ಆ ರುಜ ಶಬ್ದ ಅಂದ್ರೆ ಹಿಂಸೆ ಆಗುವಂತೆ, ಪೀಡೆ ಆಗುವಂತೆ, ಹಾಳಾಗುವಂತೆ ಮಾಡು. ಅದನ್ನ ಮೃಣನ್, ಹಿಂಸೆ ಕೊಡು, ಅದನ್ನ ಸಂಹಾರ ಮಾಡು. ಹಿಂಸೆ ಇಷ್ಟು ಕೊಡಲ್ಲ, ಅದು ಇನ್ನೊಮ್ಮೆ ತಲೆ ಎತ್ತಬಾರದು. 3 ಮಾತುಗಳನ್ನು ಹೇಳ್ತಾರೆ ವೇದದಲ್ಲಿ. ರುಜನ್ ಮೊದಲು ಅದನ್ನ ನುಗ್ಗು ನುಗ್ಗು ಮಾಡು. ರುಜ ಅಂದ್ರೆ ನುಗ್ಗು ನುಗ್ಗು ಮಾಡು, ನುಗ್ಗು ನುಗ್ಗು ಮಾಡುವಂತೆ ಹೊಡಿ, ಹಣ್ಣು ಹಣ್ಣು ಮಾಡುವ ಹಾಗೆ ಹೊಡಿ. ಆಮೇಲೆ ಮೃಣನ್, ಚೆನ್ನಾಗಿ ಅದನ್ನು ಹಿಂಸೆ ಮಾಡು. ಎಲ್ಲಿವರೆಗೆ? ಪ್ರಮೃಣನ್, ಸಾಯೋವರೆಗೆ, ಸಾಯೋವರೆಗೆ ಹಿಂಸೆ ಮಾಡು. ರುಜನ್ ಮೃಣನ್ ಪ್ರಮೃಣನ್ ಪ್ರೈಹಿ ಶತ್ರು. ನಾವು ಇದು ಯಾಕೆ ಬೇಕು ಹೇಳ್ತೀನಿ ನಿಮಗೆ. ಯಾಕೆ ಬೇಕು ಅಂತಂದ್ರೆ ನಮ್ಮಲ್ಲಿ ಏನು ಪಾಪಗಳಿವೆಯಲ್ಲ, ಆ ಪಾಪ ಮಾಡುವ ಸ್ವಭಾವಗಳೇನಿವೆ, ಆ ಪಾಪ ಮಾಡುವ ಸ್ವಭಾವ ಒಂದು ಸೂಕ್ತ ಪುರಶ್ಚರಣ ಪಾರಾಯಣವಾಯಿತು, ಅಥವಾ ರಾಯರ ಆರಾಧನೆ ಬಂತು, ಅಥವಾ ಸತ್ಯಾತ್ಮ ತೀರ್ಥರು ಬಂದ್ರು, ಅಥವಾ ಇನ್ನೇನೋ ಮನೆಯಲ್ಲಿ ಒಂದು ಹಬ್ಬ ಹುಣ್ಣಿಮೆಗಳಾಯ್ತು, ಏನಾಯ್ತು, ಒಂದು ಸ್ವಲ್ಪ ದಿವಸ ಬಿಟ್ಟಿರ್ತಾನೆ, ಮತ್ ಆ ಪಾಪವನ್ನು ಮಾಡೋದು ಬಿಟ್ಟಿರ್ತಾನೆ. ಅದು ಮುಗೀತು ಅಂದ್ರೆ ಆಮೇಲೆ ಒಂದ್ಸಲ ಏನ್ ನಡೀತದೆ ಪರವಾಗಿಲ್ಲ ಅಂತಂತ ಆ ಪಾಪಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನದ. ಮನುಷ್ಯನ ನಿರ್ಧಾರ ಇಷ್ಟು ಗಟ್ಟಿಯಾಗಿಲ್ಲ, ತಾನು ತನ್ನ ಆ ದುಷ್ಟ ಪಾಪ ಕರ್ಮಗಳಿಗೆ ಬಲಿಯಾಗದೇ ಇದ್ದಂತೆ ಮೆಟ್ಟಿ ನಿಲ್ಲುವ ಶಕ್ತಿ ಅವನಿಗಿಲ್ಲ. ಆ ನಿರ್ಧಾರ ಅವನಿಗೆ ಬರುವುದಿಲ್ಲ. ಎಷ್ಟೋ ಸಲ ನಾವು ಕಾಣ್ತೇವೆ, ಎಷ್ಟೋ ಸಲ ನಾವು ಇದನ್ನ ನೋಡ್ತೇವೆ. ತಪ್ಪು ಮಾಡ್ತಾನೆ, ಆ ತಪ್ಪನ್ನು ಬಿಡ್ತಾನೆ, ತಪ್ಪು ಬಿಡ್ತಾನೆ, ಮತ್ತೆ ಆ ತಪ್ಪನ್ನ ಮತ್ತೆ ರಿಪೀಟ್ ಮಾಡುವುದಕ್ಕೆ ಯಾವುದೋ ಒಂದು ಸಂದರ್ಭದಲ್ಲಿ ಸಣ್ಣ ಹೊತ್ತಿನಲ್ಲಿ ಅದು ಬಂದು ಒಳಗೆ ಸೇರಿಕೊಳ್ತದೆ. ಪಾಪಗಳು, ಎಲ್ಲಾ ಪಾಪಗಳು ಇದೇ ತರಹ ಇವೆ, ಎಲ್ಲಾ ಪಾಪಗಳು ಇದೇ ತರಹ ಇವೆ. ಅಹಂಕಾರವಾಗಲಿ, ಮಾತ್ಸರ್ಯವಾಗಲಿ, ಕಾಮಕ್ರೋಧಗಳಾಗಲಿ, ದುಶ್ಚಟಗಳಾಗಲಿ, ಕುಡಿತವಾಗಲಿ, ಯಾವುದೇ ಪಾಪವಿರಲಿ, ಅದು ಇಲ್ಲ ಅಂತ ಒಂದು ಸಲ ಮಾಡಿದ ಮೇಲೆ ಹೋಯ್ತು ಅಂತ ಆಗುದಿಲ್ಲ. ಅದು ಮತ್ತೆ ಮತ್ತೆ ಬರ್ತದೆ, ಮತ್ತೆ ಮತ್ತೆ ಬರ್ತದೆ. ರುಜನ್ ಮೃಣನ್ ಪ್ರಮೃಣನ್ ಪ್ರೇಹಿ ಶತ್ರು. ಅದನ್ನ 3 ಬಹಳ ಚೆನ್ನಾಗಿದೆ ಪ್ರಾರ್ಥನೆ. ಮನಸ್ಸು ಕೊಟ್ಟು ಮಾಡಿ ಪ್ರಾರ್ಥನೆ, ಚಿತ್ತ ಹಚ್ಚಿ ಭಗವಂತನ ಪ್ರಾರ್ಥನೆಯನ್ನು ಮಾಡಿ. ಇಂಥ ಮನ್ಯು ಸೂಕ್ತದಂತಹ ಸೂಕ್ತ ಸಿಗಲಿಕ್ಕೆ ಸಾಧ್ಯವಿಲ್ಲವೇನೋ ಅಂತನ್ನುವಷ್ಟು ಸುಂದರವಾದಂತಹ ಭಾವಿಕವಾದ ಸೂಕ್ತ, ಅದ್ಭುತವಾದಂತಹ ಪ್ರಾರ್ಥನೆ ಇದೆ. ಹತ್ವಾಯ ಶತ್ರುನ್ ವಿಭಜಸ್ವ ವೇದ ಓಜೋ ಮಿಮಾನೋ ವಿಮೃಧೋ ನದಸ್ವ ಸಹಸ್ವಮನ್ಯೋ ಅಭಿಮಾತಿಮಸ್ಮೆ ರುಜನ್ ಭೃಣನ್ ಪ್ರಮೃಣನ್ ಪ್ರೇಹಿ ಶತ್ರುನ್ ಉಗ್ರಂತೆ ಪಾಜೋ ನನ್ಮಾರು ರುದ್ರೇ ವಶಿ ವಶಂ ನಯಸೆ ಏಕಜತ್ವಂ. ವಶಂ ನಯಸೆ, ವಶಿ ವಶಂ ನಯಸೆ, ವಶಿ ವಶಂ ನಯಸೆ ಏಕಜತ್ವಂ. ಹೇ ಭಗವಂತ, ನೀನು ಒಬ್ಬನೇ ಒಬ್ಬ ಜ ಪ್ರಕಟನಾದರೆ ಸಾಕು. ಏಕ ಜ ಅಂದ್ರೆ ಒಬ್ಬನೇ ಒಬ್ಬ ಪ್ರಕಟನಾದರೆ ಸಾಕು. ಜ ಅಂದ್ರೆ ಜನಿ ಪ್ರಾದುರ್ಭಾವೆ, ಪ್ರಾದುರ್ಭೂತನಾದರಾಯ್ತು. ಒಬ್ಬನಾಗಿಯೂ ನೀನು ಪ್ರಾದುರ್ಭೂತನಾದರೂ ಕೂಡ ಇಡೀ ಸಮಸ್ತ ಪ್ರಪಂಚವನ್ನ, ನನ್ನದೆಲ್ಲವನ್ನೂ ನೀನು ವಶನ್ನಯಸೆ, ನಿನ್ನ ವಶದಲ್ಲಿ ತೆಗೆದುಕೊಳ್ಳುತ್ತಿ. ವಶದಲ್ಲಿ ಹಿಡಿಯುವ, ವಶದಲ್ಲಿ ತೆಗೆದುಕೊಳ್ಳುವ, ಆ ನಿಯಂತ್ರಿಸುವಂತಹ ಅಪಾರ ಶಕ್ತಿ
ಶಕ್ತಿ ನಿನ್ನದು, ಅಪಾರ ಸತ್ವ ನಿನ್ನದು. ಹಾಗಾಗಿ ವಶೀವಶಂ ನಯಸ ಏಕಜತ್ವಂ. ಯಾವುದೂ ದೇವರನ್ನು ಮೀರಿದ್ದಲ್ಲ, ಯಾವುದೂ ಭಗವಂತನನ್ನ ದಾಟಿದ್ದಲ್ಲ, ಪರಮಾತ್ಮನಿಗೆ ಕೈಗೆ ಸಿಗದದ್ದು ಅಥವಾ ಪರಮಾತ್ಮನ ವಶದಲ್ಲಿ ಬೀಳದಿದ್ದದ್ದು, ಭಗವಂತನ ಶಾಸನಕ್ಕೆ ವಿಷಯವಾಗದಿದ್ದದ್ದು, ಪಕ್ಕಾಗದಿದ್ದದ್ದು ಯಾವುದೂ ಇಲ್ಲ. ಎಲ್ಲವನ್ನೂ ಭಗವಂತ ಶಾಸನ ಮಾಡ್ತಾನೆ. ಸರ್ವಶಾಸಕ ಒಬ್ಬ, ಏಕಶಾಸ್ತ ನ ದ್ವಿತೀಯೋಸ್ತಿ ಶಾಸ್ತ್ರ. ಒಬ್ಬನೇ ಒಬ್ಬ ಶಾಸನ ಮಾಡುವವನಿದ್ದಾನೆ ದೇವರು. ಅವನ ವಶದಲ್ಲಿ ಇಲ್ಲದಿರುವುದು ಯಾವುದೂ ಇಲ್ಲ. ವಶೀವಶಂ ನಯಸ ಏಕಜತ್ವಂ. ಎಲ್ಲವನ್ನ ನೀನು ನಿನ್ನ ವಶದಲ್ಲಿದ್ದಿ, ಜಗತ್ತನ್ನೆಲ್ಲ ನಿನ್ನ ವಶದಲ್ಲಿ ಇಟ್ಟುಕೊಂಡಿದ್ದಿ. ನೀನು ಇನ್ನೊಬ್ಬರ ವಶದಲ್ಲಿಲ್ಲ, ಜಗತ್ತು ಇನ್ನೊಬ್ಬರ ವಶದಲ್ಲಿಲ್ಲ, ಎಲ್ಲವೂ ನಿನ್ನ ವಶದಲ್ಲಿ. ಹಾಗಾಗಿ ಪರಮಾತ್ಮನಿಗೆ ಹೇಳುವುದೇನು ಅಂದ್ರೆ, ನೀನು ಇಷ್ಟು ದೊಡ್ಡವ, ನೀನು ಸರ್ವಸ್ವಾಮಿ, ನಿನ್ನ ಮೇಲೆ ಮತ್ತೊಬ್ಬರಿಲ್ಲ, ನಿನ್ನ ಹೊರತು ಮತ್ತೊಬ್ಬರಿಲ್ಲ, ನಿನ್ನ ಮೇಲೆ ಮತ್ತೊಬ್ಬರಿಲ್ಲ, ನಿನ್ನ ಹೊರತು ಮತ್ತೊಬ್ಬರಿಲ್ಲ. ಎಷ್ಟು ವಿಚಿತ್ರವಾಗಿದೆ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.